ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಐ ಹೋಪ್ ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊತ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಸೊ ಇವತ್ತು ಫೈನಲಿ ನಮ್ಮ ಅಣ್ಣನ ಮದುವೆ ಫಂಕ್ಷನ್ಸ್ ಎಲ್ಲ ಸ್ಟಾರ್ಟ್ ಆಗಿದ್ದೆ. ಸೊ ಇಲ್ಲಿ ನೀವು ನೋಡ್ಬೋದು, ಚಪ್ರ ಹಾಕಿ ಆಗೋಗಿತ್ತು, ಆದರೂ ನಾನೊಂದು ಸ್ವಲ್ಪ ವೀಡಿಯೋಗೆ ಅಂತ ಹೋಗಿದ್ದೆ. ಗೈಸ್, ನಮ್ಮ ಊರ ಕಡೆ ಲೈಕ್ ಮಾರ್ನಿಂಗ್ ತುಂಬ ರಿಚುವಲ್ಸ್ ಏನಿರಲ್ಲ. ಮೇನ್ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗೋದು ಈವ್ನಿಂಗಲ್ಲಿ. ನಾವು ಅಷ್ಟೇ ಲೈಕ್ 5 o'clock ಅಷ್ಟರಲ್ಲಿ ನಾವೆಲ್ಲ ರೆಡಿ ಆಗಿಬಿಟ್ಟಿದ್ವಿ. ಇನ್ನು ಲೈಕ್ ಏನೇನು ರಿಚುವಲ್ಸಿಗೆ ಏನೇನು ಬೇಕಿತ್ತು ಅದೆಲ್ಲ ರೆಡಿ ಮಾಡ್ಕೋತಾ ಇದ್ವಿ. ಅಷ್ಟರಲ್ಲಿ ಸ್ವಲ್ಪ ಊರಿನ ಲೇಡೀಸ್ ಆಲ್ಮೋಸ್ಟ್ ಬಂದುಬಿಟ್ಟಿದ್ರು. ಸೊ ಇವ್ರು ನೀವು ನೋಡ್ತಾ ಇದ್ದೀರಲ್ಲ, ನನಗೆ ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋಕ್ಕೆ ಬರ್ತಾ ಇದೆಯೋ ಅಲ್ವೋ ಗೊತ್ತಿಲ್ಲ. ಸೊ ಸೋಬಾನ ಹಾಡೋರು. ಸೊ ನಮ್ಮ ಅಮ್ಮನ ಊರಲ್ಲಿ ಈಗಲೂ ಸೋಬಾನ ಹಾಡ್ತಾರೆ, ಬಟ್ ನಮ್ಮ ಪಪ್ಪ ಮನೇಲಿ ನಾನು ಯಾರನ್ನೂ ನೋಡಿಲ್ಲ ಅಷ್ಟಾಗಿ. ಸೊ ಇದು ನೀವು ನೋಡ್ತಾ ಇದ್ದೀರಲ್ಲ, ಇದನ್ನು ಈ ಥರ ಮಟ್ಕೆ ಮೇಲೆಲ್ಲ ಸುಣ್ಣದಲ್ಲಿ ಡಿಸೈನ್ ಮಾಡ್ತಾರೆ. ಅದು ರಿಚುವಲ್ಸು. ಪ್ಲಸ್ ನಾವು ಭತ್ತನೂ ಕುಡ್ತೀವಿ. ಇಲ್ಲಿ ನೀವು ನೋಡ್ಬೋದು ಲೈಕ್ ಎಷ್ಟು ಮನೆ ಫುಲ್ ತುಂಬೋಗಿತ್ತು. ಊರಿನ ಲೇಡೀಸ್ ಎಲ್ಲ ಬಂದಿದ್ದರು. ಬಟ್ ಟೌನಲ್ಲಿ ಈ ಥರ ಎಲ್ಲ ಬರಲ್ಲ. ಇಲ್ಲಿ ಪ್ರತಿಯೊಂದು ಮನೆಯಿಂದ ಬಂದಿರ್ತಾರೆ. ಇಲ್ಲಿ ಆಲ್ಮೋಸ್ಟ್ ಸೋಬಾನ ಹಾಡೋಕ್ಕೆ ಸ್ಟಾರ್ಟ್ ಮಾಡಿದರು, ಕೇಳಿಸ್ಕೊಳ್ಳಿ. ಎಲ್ಲ ರಿಚುವಲ್ಸ್ ಮುಗಿಸ್ಕೊಬಂದು ಆ ಮಟ್ಕೆಗಳಿಗೆ ನೀರು ತುಂಬ ರಿಚುವಲ್ಸ್ ಇರುತ್ತೆ. ಸೊ ಇದನ್ನು ಆಗಿನ ಕಾಲದಲ್ಲಿ ಕೆರೆ ಬಾವಿ ಇರೋದಂತಲ್ಲ ಅಲ್ಲಿಗೆ ಹೋಗೋರು. ಸೊ ಈಗ ಯಾರೂ ಹೋಗಲ್ಲ, ಬಿಕಾಸ್ ಗೊತ್ತಲ್ಲ ಸೇಫ್ಟಿ ರೀಸನ್ಸ್ಗೆ. ಸೊ ಮನೆ ಹತ್ರನೇ ಯಾವುದೋ ಟ್ಯಾಂಕ್ ಇಲ್ಲ, ಬೋರ್ ಏನಾರ ಇದ್ದರೆ ಅಲ್ಲಿಗೆ ಹೋಗಿ ನೀರು ತುಂಬ್ಕೊಂಬರ್ತೀವಿ. ಸೊ ಇಲ್ಲಿ ನಾವು ತುಂಬ ದೂರನೇ ಹೋಗಿದ್ದಿಲ್ಲ, ನಮ್ಮ ದಡಮಾರ ಮನೆ ಪಕ್ಕದಲ್ಲೇ ಇತ್ತು. ಸೊ ಅಲ್ಲಿಂದ ತುಂಬ್ಕೊಂಡು ನಮ್ಮ ಅಣ್ಣನ ಬಟ್ಟೆ ಪೂಜೆ ಲೈಕ್ ತಾಳಿ ಕಾಲುಂಗುರ ಎಲ್ಲ ಪೂಜೆ ಮಾಡ್ತಾ ಇದ್ವಿ. ಇಲ್ಲಿ ನೀವು ನೋಡ್ಬೋದು. ಸೊ ಇವ್ರು ಪೂಜೆ ಮಾಡ್ತಾ ಇರೋರು ನಮ್ಮ ಅತ್ತೆ. ಇವರು ನಮ್ಮ ಲಾಸ್ಟ್ ಅತ್ತೆಗೆ ನಾನು ಪೂಜೆ ಮಾಡಿದೆ. ಗೈಸ್, ನಾನು ವ್ಲಾಗ್ ಶೂಟ್ ಮಾಡ್ತಾ ಇದ್ದೀನಿ ಅಂದರೆ ಪ್ರತಿ ಸತಿ ಕ್ಯಾಮ್ರಾ ಹಿಂದೆನೇ ಇರ್ತೀನಿ. ಸೊ ನಂಗೆ ಈ ಸತಿ ಕ್ಯಾಮ್ರಾ ಮುಂದೆ ಬರಬೇಕು ಅನ್ನಿಸ್ತು. ಸೊ ನಾನು ನನ್ನ ಕಸಿನಿಗೆ ಹೇಳಿದೆ, ಪ್ಲೀಸ್ ಸ್ವಲ್ಪ ವ್ಲಾಗ್ನ ಶೂಟ್ ಮಾಡಿಕೊಡು ಅಂತ. ಅವಳು ಕೊಟ್ಟಳು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಈ ಆಂಟಿನ ಕರೆಸಿರ್ತಾರೆ ಈ ಥರ ಪೂಜೆ ಮಾಡೋಕ್ಕೆ. ಇದು ನಮ್ಮ ಅಣ್ಣಾರ ಮನೆ ಕಡೆ ರಿಚುವಲ್ಸು. ಈ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಕಸಿನ್ಸ್ ನೆಲದ ಮೇಲೆ ಕೂತ್ಕೊಂಡು ಊಟ ಮಾಡ್ತಿದ್ದೋ. ಲೈಕ್ ಸ್ವೀಟೆಸ್ಟ್ ಮೆಮರಿ ಈ ಮದುವೆಯಲ್ಲಿ. ಪ್ರತಿಯೊಬ್ಬರು ಇಲ್ಲಿ ನೀವು ನೋಡ್ಬೋದು, ನಮ್ಮ ಅಣ್ಣ, ಆಂಟಿ, ರಿಲೇಟಿವ್ಸ್ ಪ್ರತಿಯೊಬ್ಬರು ಮನೆ ಜನ ಎಲ್ಲ ಕೂತ್ಕೊಂಡು ನೆಲದ ಮೇಲೆ ಊಟ ಮಾಡ್ತಾ ಇದ್ವಿ ಹೊರಗಡೆ. ಗೈಸ್, ಊಟ ಮಾಡ್ಕೊಂಡು ಬರೋ ಅಷ್ಟರಲ್ಲಿ ಆಸೆ ಬಿಡಿಸ್ ಆಗಿತ್ತು. ನಾನು ಕರೆಕ್ಟಾಗಿ ಪ್ರೊನೌನ್ಸ್ ಮಾಡೋದನ್ನ ಇಲ್ವೋ ಗೊತ್ತಿಲ್ಲ, ಲೈಕ್ ತಪ್ಪಾಗಿ ಹೇಳಿದರೆ ಸಾರಿ. ಅಕ್ಕಿಲಿ ಈ ಥರ ಡಿಸೈನ್ ಮಾಡ್ತಾರೆ. ಈಗಂತೂ ಕಲರ್ ಅಕ್ಕಿಲೂ ಈ ಥರ ಡಿಸೈನ್ ಮಾಡ್ತಾರೆ, ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನಮ್ಮ ಅಣ್ಣನ ಲೈಕ್ ಮದುವೆ ದಿನ ಧಾರೆ ಹುಯ್ಯೋ ದಿನ ಯಾವ ಥರ ರೆಡಿ ಮಾಡ್ತಾರಲ್ಲ, ಸೇಮ್ ಅದೇ ಥರ ರೆಡಿ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಇಲ್ಲಿ ನಮ್ಮ ಅದಕ್ಕೆ ಹೆಲ್ಪ್ ಮಾಡ್ತಿದ್ದಾರೆ, ಬಿಕಾಸ್ ಅಕ್ಕಿ ಮೇಲೆ ಇಟ್ಟಿರೋ ಮಣೆ ಅಲ್ಲಾಡುತ್ತೆ, ಬಿಡ್ತಾನೆ ಅಂತ ಹೆಲ್ಪ್ ಮಾಡ್ತಿದ್ರು. ಇಲ್ಲಿ ನೀವು ನೋಡ್ಬೋದು ಹಲ್ದಿ ರಿಚುವಲ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ನಮ್ಮ ಕಡೆ ಲಿಟ್ರಲಿ ಹಲ್ದಿಗೆ ತುಪ್ಪ, ಬೆಣ್ಣೆ, ಕೈ ಎಣ್ಣೆ, ಹಲ್ದಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಮಸಾಜ್ ಮಾಡ್ತಾರೆ ಗೈಸ್. ಅದೆಲ್ಲ ಆದಮೇಲೆ ಲೈಕ್ ಮಾವ ಸ್ನಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇಲ್ಲಿ ನೀವು ನೋಡ್ತಾ ಇದ್ದೀರ, ನಮ್ಮ ಮಾವ ನಮ್ಮ ಅಣ್ಣನ ಎತ್ಕೊಂಡು ಲೈಕ್ ಮನೆಯಿಂದ ಆಚೆ ಕಡೆ ಡೆಕೋರೇಷನ್ ಮಾಡಿಸಿದ್ವಿ ಹಲ್ದಿಗೆ, ಅಲ್ಲಿಗೆ ಕರ್ಕೊಂಡು ಹೋಗ್ತಾಯಿದ್ರು. ಇವರು ಫ್ರಂಟ್ ಡೋರಿಂದ ಬಂದರು, ನಾನು ಬ್ಯಾಕ್ ಡೋರಿಂದ ಬಂದೆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ. ಸೊ ನನ್ನ ಕೈಲಿ ಎಷ್ಟಾಯಿತೋ ಅಷ್ಟು ಚೆನ್ನಾಗಿ ತಗೊಂಡಿದ್ದೀನಿ ಅನಿಸುತ್ತೆ. ಈ ಕ್ಲಿಪ್ಪಿಂಗ್ನ ನಾವೆಲ್ಲ ತುಂಬ ಎಂಜಾಯ್ ಮಾಡಿದ್ವಿ. ಸೊ ಇಲ್ಲಿ ನೀವು ನೋಡ್ಬೋದು, ನಮ್ಮ ಮಾವ ಎಲ್ಲ ಕರ್ಕೊಬಂದು ಕೂರಿಸ್ತಾ ಇದ್ದಾರೆ. ಗೈಸ್, ನಿಜವಾಗ್ಲೂ ಈ ಎಲ್ಲ ಫಂಕ್ಷನ್ಸಲ್ಲಿ ಈ ಪಾಯಿಂಟಲ್ಲಂತೂ ನಂಗೆ ತುಂಬಾ ಬೇಜಾರಾಗೋಯಿತು. ಬಿಕಾಸ್ ನಮ್ಮ ಅಣ್ಣನ ಬಂದು ಕೂರಿದ ತಕ್ಷಣವೇ ತುಂಬ ಮಳೆ ಬಂದುಬಿಡ್ತು. ಸೊ ನಾನು ಅದನ್ನು ಕ್ಯಾಪ್ಚರು ಮಾಡೋಕ್ಕಾಗಲಿಲ್ಲ, ಇಲ್ಲ ರಿಚುವಲ್ಸು ಎಂಜಾಯ್ ಮಾಡೋಕ್ಕಾಗಲಿಲ್ಲ. ಸೊ ನಾವು ಅಲ್ಲಿಗೆ ನಿಲ್ಲಿಸ್ಬಿಟ್ಟು ಗೈಸ್, ಮದುವೆ ದಿನದ ವ್ಲಾಗು ಸಹ ಇದರಲ್ಲೇ ಕಂಟಿನ್ಯೂ ಮಾಡಿದ್ದೀನಿ. ಬಿಕಾಸ್ ವ್ಲಾಗ್ ಮಾಡೋಕ್ಕೆ ನನ್ನ ಕೈಯಲ್ಲಿ ಆಗಲಿಲ್ಲ. ನನ್ನ ಮಗ ಖುಷಿ ಅಂತೂ ತುಂಬ ಹಿಂಸೆ ಕೊಟ್ಬಿಟ್ಟ ಅವತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ನಾನೊಂದು 5 ನಿಮಿಷನೂ ಫ್ರೀಯಾಗಿರೋಕ್ಕೆ ಬಿಟ್ಟಿಲ್ಲ. ಸೊ ಇಲ್ಲಿ ಲಿಟ್ರಲಿ ತುಂಬ ಬೇಜಾರಿದೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತ. ಬಟ್ ಖುಷಿ ಇದೆ, ಲೈಕ್ ಮೂಮೆಂಟ್ಸ್ ಏನೂ ಮಿಸ್ ಮಾಡಲಿಲ್ಲ. ನಾನು ನೋಡ್ತಾ ಇದ್ದೆ ದೂರದಲ್ಲಿ ನಿಂತ್ಕೊಂಡು ಸಹ ನಮ್ಮ ಅಣ್ಣ ಮದುವೆ ಆಗೋದ. ಸೊ ಇಲ್ಲಿ ನೀವು ನೋಡ್ಬೋದು. ಸೊ ಅವ್ರ ಫ್ರೆಂಡ್ಸ್ ಎಲ್ಲ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ.
ಗೈಸ್ ನನ್ನ ಕಡೆಯಿಂದ ನಮ್ಮ ಅಣ್ಣ ನಮ್ಮ ಅತ್ತಿಗೆಗೆ ಹ್ಯಾಪಿ ಮ್ಯಾರಿಡ್ ಲೈಫ್. ಸೊ ಲೈಫ್ ಅಂದಮೇಲೆ ಅಪ್ಸ್ ಆ್ಯಂಡ್ ಡೌನ್ಸ್ ಬಂದೇ ಬರುತ್ತೆ. ಸೊ ಪ್ರತಿಯೊಂದು ನೋವಲ್ಲೂ ಖುಷಿಯಲ್ಲೂ ಸಂತೋಷವಾಗಿದ್ದು ಪ್ರತಿಯೊಂದು ಮೂಮೆಂಟ್ನೂ ಎಂಜಾಯ್ ಮಾಡಿ ಅಂತಲೇ ಕೇಳ್ಕೊಳ್ಳೋದು ನಾನು. ಸೊ ಇದು ಆದಮೇಲೆ ಗೈಸ್ ನನಗೂ ವ್ಲಾಗ್ ಅಂತೂ ಮಾಡೋಕ್ಕಾಗಲಿಲ್ಲ. ಸೊ ಎಷ್ಟು ಫೋಟೋಸ್ ಎಲ್ಲ ಇದೆಯಲ್ಲ ಅದನ್ನು ಆ್ಯಡ್ ಮಾಡಿದ್ದೆ ನೋಡಿ. ಸೊ ಇವತ್ತಿಗೆ ಈ ವ್ಲಾಗ್ ಎಂಡ್ ಆಗುತ್ತೆ. ಐ ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಪ್ಲೀಸ್ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್.